ಶ್ರಿಯಃಪತ್ತೇ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೀಲಪುಪುಷೇ ನಮೋऽಸೇ ಶಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ किमपि च वदन्तोऽपि महताम् नारायणं निखिलपूर्णगुणैकदेहं निर्दोषमप्यतमप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ॐ अथातोर्मजिज्ञासा ॐ उपिता हि फलच्छाया सबीकृत्यापरं सुखं ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ ಅಹಿಂಸಾಯಾಶ್ಚ ಧರ್ಮತ್ವಂ ಕೇನ ಮಾನೇನ ಗಮ್ಯತೆ. ಈಗ ನಿಮ್ಮ ಧರ್ಮಗಳಿದೆ, ದೇವ್ರ ಬಗ್ಗೆ ಮಾತಾಡಿ ಆಯಿತು. ಜೈನ ಮತದ ವಿಮರ್ಶೆ ಮಾಡ್ತಾ ನಿಮ್ಮಲ್ಲಿ ಅಹಿಂಸಾವನ್ನ ಧರ್ಮ ಅಂತ ಕರೀತೀನಿ, ಅದನ್ನು ಯಾಕೆ ಒಪ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅಹಿಂಸೆಯನ್ನು ಧರ್ಮ ಅಂತ ಹೇಳಿದ್ದೆ, ಅದನ್ನು ಒಪ್ಪೋದು ಹೇಗೆ? ಒಂದರ್ಥದಲ್ಲಿ ತೊಂದರೆ ಇಲ್ಲ. ಕೃಷ್ಣನೇ ಹೇಳ್ತಾನೆ ಅಹಿಂಸೆ ಇರಬೇಕು ಅಂತ, ಕೃಷ್ಣನೇ ಹೇಳ್ತಾನೆ ಬಂದು ಭಗವದ್ಗೀತೆ. ಅದು ಅವರ ಹಿಂಸೆ ಅಂದರೆ ನಾವು ಹೇಳೋ ಹಿಂಸೆ ಅಲ್ಲ. ಯಾವ ಹಿಂಸೆ ಅವ್ರದ್ದು? ಆಬ್ಸಲ್ಯೂಟ್ಸ್ ಹಿಂಸೆ. ಆಬ್ಸಲ್ಯೂಟ್ ಹಿಂಸೆನೇ ಮಾಡಬಾರ್ದು ಯಾರಿಗೂ ಕೂಡ, ಅರ್ಥ ಆಯ್ತಾ? ಯಾರಿಗೂ ಹಿಂಸೆ ಮಾಡಬಾರ್ದು, ಅವ್ರ ವಾದ ಇದೆ. ಅದಕ್ಕೆ ಉಸಿರಾಡಬೇಕಾದ್ರೆ ಪ್ರಾಣಿಗಳು ಸಾಯುತ್ತೆ ಅಂತ ಬಟ್ಟೆ ಕಟ್ಟಿಕೊಳ್ಳೋದು, ಹಿಂಸೆ ಯಾರಿಗೂ ಆಗಬಾರ್ದು. ಅದು ಫಾಲೋ ಮಾಡಿದರೆ ಜಗತ್ತು ಹಾಳಾಗಿ ಹೋಗುತ್ತೆ. ಆ ಹಿಂಸೆ ಮಾಡಬಾರ್ದು ಎಂಬ ವಾದಲ್ಲಿ ಎಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಯಜ್ಞಯಾಗ ಮಾಡಬಾರ್ದು ಅಂತ ಆಯಿತು. ಯಜ್ಞದಲ್ಲಿ ಪಶುವಧೆ ಆಗೋದ್ರಿಂದ ಮಾಡಬಾರ್ದು ಅಂತ ಅಲ್ಲಿಗೆ ಎಂಡಾಗಬೇಕು ಹೇಳ್ತಾರೆ. ಅದು ಸರಿಯಲ್ಲ. ಇವತ್ತು ಹಿಂಸೆ ಮಾಡಬಾರ್ದು, ಸರ್ಜರಿ ಮಾಡೋಂಗೇ ಇಲ್ಲ. ಹಿಂಸೆ ಆಗೋದಿಲ್ವಾ? ಅದು ಗೊತ್ತಾಗದೆ ಮಾಡ್ತಾರೆ, ಆಮೇಲೆ ಹೊಡ್ಕೊತಾನೆ, ಜೋರಕ್ಕೆ ಹೋಗ್ತಾನಲ್ಲ, ಆ ಹಿಂಸೆ ಆಗೋದಿಲ್ಲ. ಹಾಗಿದ್ರೆ ಆ ಆಪ್ರೇಷನ್ ಸರ್ಜರಿ ಬ್ಯಾನ್ ಮಾಡಿಕೊಡ್ಬೇಕು, ಹಿಂಸೆ ಆಗುತ್ತೆ ಅಂತೇಳಿ. ಅವರೇ ಬ್ಯಾನ್ ಮಾಡೋದಿಲ್ಲ, ಅವ್ರ ಹಾಸ್ಪಿಟ್ಲ್ ಇಟ್ಟರು ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ? ಹಾಸ್ಪಿಟ್ಲಲ್ಲಿ ನಡೆಸೋಕ್ಕೆ ಬರೋಲ್ಲ, ತಪ್ಪದು. ಸೊ ಹಿಂಸೆ ಎರಡು ವಿಧ. ಒಂದು ಲೋಕ ಕಲ್ಯಾಣದ ಹಿಂಸೆ, ಇನ್ನೊಂದು ವೃಥಾ ಹಿಂಸೆ. ಅದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಳ್ಳೆಯವರಿಗೆ ಕೆಟ್ಟಾಗೋ ಹಿಂಸೆನೂ ಮಾಡಬಾರ್ದು, ವಿನರ್ಥಕ ಹಿಂಸೆನೂ ಮಾಡಬಾರ್ದು. ಅದು ಯಾವ ಹಿಂಸೆಯಿಂದ ಒಳ್ಳೇದಾಗುತ್ತೋ ಅದನ್ನೇನು ಮಾಡಬೇಕು? ಮಾಡಲೇಬೇಕು. ಯುದ್ಧ ನಡೀತಿರೋದು ಹಾಗೆ. ಈಗ ಯುದ್ಧದಲ್ಲಿ ಹಿಂಸೆ ಆಗುತ್ತಾ ಇಲ್ಲ? ಈಗ ಅರ್ಜುನ ಅದನ್ನೇ ಎಷ್ಟು ಜನ ಸಾಯ್ತಾರಲ್ಲ ಅಂತ ಹೇಳಲಿಲ್ಲ, ಆದರೆ ಅನಿವಾರ್ಯ ಎಷ್ಟು ಜನ ಸಾಯ್ತಾರೆ ಅಂತ ಹೇಳಿಬಿಟ್ಟು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಯುದ್ಧ ಮಾಡದೇ ಇರೋದಕ್ಕಾಗೋದಿಲ್ಲ. ಅದು ನಾವಾಗಿ ಯುದ್ಧ ಆರಿಸ್ಕೊಂಡ್ರೆ ತಪ್ಪು, ಅದಾಗಿ ಬಂದರೆ ತಪ್ಪಲ್ಲ. ಕೋರ್ಟಿಗೆ ನಾವು ಹೋಗಬಾರದು, ಇನ್ನೊಬ್ರು ಹೋದಾಗ ಏನು ಮಾಡಬೇಕಾಗ? ಉತ್ತರದ್ದು ನಾವು ಸೋತಾಗುತ್ತೆ ಅಷ್ಟೇ. ಅದಕ್ಕೆ ಹಿಂದೆ ಹೇಳಿದೆ, ಕರ್ಣನ ಮೇಲೆ ಯುದ್ಧಕ್ಕೆ ಹೋಗಬಾರ್ದು ಅಂತ ಅರ್ಜುನ ಕೃಷ್ಣ ಹೇಳಿದರು, ಭೀಮಸೇನದೇವರು ಹೇಳಿದರು. ಯುದ್ಧಕ್ಕೆ ಕರೀತಾನೆ ಅರ್ಜುನ, ಮರ್ತು ಬಿಡಬಾರ್ದು, ತಾತ್ಪರ್ಯದಲ್ಲಿ ಬಂದಿದೆ. ಯಾವಾಗ ತಾನು ಸ್ವಲ್ಪ ಜಾಸ್ತಿ ಅನ್ನೋ ಕರ್ಣ ತನ್ನ ಪರಾಕ್ರಮ ತೋರಿಸ್ತಾನೆ ಅಸ್ತ್ರವಿದ್ಯಾ ಪರೀಕ್ಷಾ ಕಾಲಕ್ಕೆ, ಆಗ ಅರ್ಜುನ ಸ್ವಲ್ಪ ಬೇಸರ ಆಗುತ್ತೆ. ನನ್ನ ಜೊತೆ ಯುದ್ಧಕ್ಕೆ ಬಾ ಅಂತ ಕರೀತಾನೆ. ಕರಿಬಾರ್ದು ಹಾಗೆಲ್ಲ. ಒಬ್ಬ ರಣಾಯ ಅಕ್ಷತ್ರಿಯ ಆಹ್ವಾನಂ ನ ಧರ್ಮ ಇತಿ ಚಿಂತೆಯನ್. ಕ್ಷತ್ರಿಯರು ಅಲ್ಲದವರನ್ನು ಕ್ಷತ್ರಿಯ ಯುದ್ಧಕ್ಕೆ ಕರಿಬಾರದು. ನೀನು ಅವನು ಕ್ಷತ್ರಿಯ ಅಲ್ಲ, ಕರಿಬೇಡ ಅಂತ ಹೇಳಿದ್ರು ಭೀಮಸೇನದೇವರು. ಅದೇ ಭೀಮಸೇನ ಯುದ್ಧದಲ್ಲಿ ತಾವೇ ಕಾರಣ ಜೋರಾಗಿ ಹೊಡಿತಾರೆ, ಬೇಕಾಷ್ಟು ಹೊಡಿತಾರೆ. ಯಾಕೆ? ಅವನಾಗಿ ಬಂದಿದ್ದು, ಗೊತ್ತಾಯ್ತಾ? ಅವನಾಗಿ ಬಂದಾಗ ಹೊಡಿಬೇಕು ಹೊರತು ನಾವೇನು ಮಾಡಬಾರ್ದು, ನಾವು ಹೊಡಿಬಾರ್ದು. ಹೊಡಿಲಕ್ಕೆ ಬಂದಾಗ ಹೊಡಿಬೇಕು, ಇಲ್ದವ್ರಿಗೆ ಬಂದ ಹೊಡೆದೇ ಬಿಡ್ತಾನು. ಅವಾಗ ಹೇಳ್ಬೇಕು, ಯಾಕೆ ಹೊಡೆದಿ, ಅಡ್ಡ ಬಂತು ಅನಿವಾರ್ಯ ಹೊಡೆದಿ ಅಂತೇಳಿ. ತಪ್ಪಲ್ಲ, ಹುಡುಕೊಂಡು ಹೊಡೆದ್ರೆ ಅಪರಾಧ ಆಗುತ್ತೆ. ಅದಕ್ಕೆ ಕ್ಷತ್ರಿಯನ ಧರ್ಮ ಏನು ಅಂದರೆ ಅದು ನಿಯಮ. ಯಾತಕ್ಕೆ ಗೊತ್ತಾ? ಒಬ್ಬ ಕ್ಷತ್ರಿಯ ಅಲ್ಲವನು ಯಾತಕ್ಕೆ ಯುದ್ಧಕ್ಕೆ ಕರಿಬಾರ್ದು ಅಂದರೆ, ಇವನು ಕ್ಷತ್ರಿಯ ಟ್ರೈನ್ಡು, ಅವ್ನು ಟ್ರೈನ್ಡ್ ಅಲ್ಲ ಪಾಪ. ನ್ಯಾಚುರಲಿ ಏನಾಗ್ತಾರೋ ಅವನು, ಈ ಪೊಲೀಸ್ ಮಾರ ಯುದ್ಧಕ್ಕೆ ಕರೆದ ಅವ್ರದ್ದು ಗಲ್ಲಿರುತ್ತೆ, ಲೈಸೆನ್ಸ್ ಬೇರೆ ಇರುತ್ತೆ. ಇವನದ್ದು ಎರಡೂ ಇಲ್ಲ. ಅದಕ್ಕೆ ಅಂಥವ್ರು ಕರಿಬಾರ್ದು, ಮ್ಯಾಚಿಂಗ್ ಆಗೋದಿಲ್ಲ. ಯಾತಕ್ಕೋಸ್ಕರ? ಅವ್ರು ಒಳ್ಳೇದಕ್ಕೋಸ್ಕರ ಹೇಳಿದ್ದಿದ್ದೇನೆ, ಬೈಲಕ್ಕೆ ಹೇಳಿದ್ದಲ್ಲ. ಯಾತಕ್ಕೆ ಹೇಳಿದ್ರು? ಒಳ್ಳೇದಕ್ಕೋಸ್ಕರ ಹೇಳಿದ್ರು ಅಷ್ಟೇ ಹೊರತು ಇದಕ್ಕಲ್ಲ. ಅಕ್ಸೆಪ್ಟ್ ಮಾಡ್ಬೇಕಲ್ಲ. ಕಾರಣ ಅಕ್ಸೆಪ್ಟ್ ಮಾಡೋ ಮುಂದೆ ಏನೇನಾಗತ್ತೆ ವಿಚಾರ ಬೇರೆ. ಅದೇ ಭೀಮಸೇನದೇವರು ತಾವೇ ಯುದ್ಧ ಮಾಡ್ತಾರೆ ಕರ್ಣನ ಮೇಲೆ. ಯಾತಕ್ಕೆ ಅಂದರೆ ಅದು ತಾನಾಗಿ ಬಂದಾನು ಬಿಡ್ಲಿಕ್ಕಾಗಲ್ಲ. ಅದು ಧರ್ಮಡಿ ಹೇಗೆ, ಯಾವ ಆ್ಯಂಗಲ್ ಹೇಗಿದೆ, ಈ ಸೈಡ್ ನೋಡೋದು ಆ ಸೈಡ್ ನೋಡೋದು ಹೇಗಿರೋದು. ಸುಮ್ಮನೆ ಅಬ್ಸಲ್ಯೂಟ್ ಹಿಂಸೆ ಒಪ್ಕೊಂಡ್ಬಿಟ್ರೆ ಜಗತ್ತು ಬದುಕಲಿಕ್ಕೆ ಸಾಧ್ಯ. ಓಡಾಡಬಾರ್ದು. ಯಾಕೆ? ಏನಾಗುತ್ತೆ? ಅದು ಎಷ್ಟೋ ಪ್ರಾಣಿಗಳು ಸಾಯಿತು. ನಾವು ಊಟ ಮಾಡೋಂಗಿಲ್ಲ, ವಯಸ್ಸು ಗೊತ್ತಲ್ಲ, 5 ಹಿಂಸೆ ಮಾಡಿದಾಗ ಉಪವಾಸ ಕೊಡಬೇಕಾಗ್ತದೆ. ಮಲಗಾಗಿಲ್ಲ, ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಸಾಯ್ಬೇಕಾಗ್ತದೆ. ದೊಡ್ಡ ಹಿಂಸೆ ಇವತ್ತು ಅದೊಂದು ಹಿಂಸೆ. ಸತ್ತೋಗ್ಬಿಟ್ಟು ಏನಾಗುತ್ತೆ? ಮತ್ತೊಂದು ಹಿಂಸೆ, ತನಗೆ ಹಿಂಸೆ. ಅದು ಇಂಪ್ರಾಕ್ಟಿಕಬಲ್ ಥಿಂಗ್, ಅದು ಹೇಳಕ್ಕೆ ಬರೋದಿಲ್ಲ, ಮಾಡಬಾರ್ದು. ಅದಕ್ಕೆ ಹೇಳ್ತಾ ಧರ್ಮ ಅಂತ ಹೇಳ್ಕೊಂಡ್ರೆ ಬದುಕಲಿಕ್ಕಾಗಲ್ಲ ಗೊತ್ತಾ ಅಂತ ಪ್ರಶ್ನೆ ಮಾಡಿ.
ನೀವು ಅವ್ರನ್ನ ಕೇಳಬೇಕು. ಹಿಂಸೆ ಮಾಡ್ಕೋಬಾರ್ದು ಹಾಗಿದ್ರೆ. ಹಿಂಸೆ ಮಾಡ್ಕೋಬಾರ್ದು, ಯಾಕೆ ಮಾಡ್ತೀರಿ ಹಾಗಿದ್ರೆ? ಹೌದಲ್ಲ? ಇನ್ನೊಬ್ರು ಹಿಂಸೆ ಮಾಡಬಾರ್ದು ಅಂತೇಳಿ ಹಿಂಸೆ ಮಾಡ್ಕೊಂಡ್ರೆ ತಪ್ಪಾಯ್ತಲ್ಲ. ಇನ್ನೊಬ್ರು ಮಾಡುವ ನೀವು ಮಾಡ್ಕೋಬೋದು ಅಂತ ಅರ್ಥನಾಗಿದ್ರೆ ಹಿಂಸಾಯ ಇವ ಧರ್ಮತ್ವ ಮಿತ್ಯುಕ್ತೆ ಕಿಮುತ್ತಾರಂ. ನೀವು ಹಿಂಸೆ ನೀವೇನಪ್ಪ ಪ್ರಮಾಣ ಇಲ್ಲದೆ ಮಾತಾಡ್ತೀಯ. ನಾವು ಸುಮ್ಮನೆ ಯಾವ ಪ್ರಾಣಿನೂ ಕೊಲ್ಬಾರ್ದು, ಒಪ್ತೇವೆ ನಾವು. ಯಜ್ಞದಲ್ಲಿ ಏನಾಯ್ತದೆ ಈಗ? ಅನಿವಾರ್ಯ ಆಯ್ತು. ಇವತ್ತು ಕೊರೋನಾ ವೈರಸ್ಸು ಅದು ಬದುಕಲಿ ಅಂತ ಬಿಟ್ಟುಬಿಟ್ರೆ ಏನಾಗುತ್ತಾಗ? ಎಷ್ಟು ಜನ ಸಾಯ್ತಾರೆ? ಅದು ಸರಿಯಲ್ಲ. ನೀವು ಹೇಳಿದ್ವಿ ಸುಮ್ಮನೆ ಮಾತಾಡೋದಾದರೆ ಅಹಿಂಸೆ ಒಂದೇ ಧರ್ಮ ಅಂತ ಹೇಳಿದ್ರೆ ಅದು ಅಧರ್ಮ ಅಂತ ನಾವು ಹೇಳ್ತೀವಿ. ಏನು ಮಾಡ್ತೀನಿ ನೀನೀಗ? ಕೊಟೇಶನ್ ಕೊಡೋಗಿಲ್ಲ ನೀನು, ಯುಕ್ತಿ ಅಷ್ಟೇ. ಏನು ಮಾಡ್ತೀಯ? ಹೋಯ್ತಾರೆ. ಯುಕ್ತಿ ಕೊಟ್ಟರು ನಮ್ಮ ಪರ ಇದೆ, ನಿನ್ನ ಪರ ಇಲ್ಲ ಅಂತ ಹೇಳ್ತಾರೆ. ಅನ್ಯ ಧರ್ಮಸ್ಯ ಸುಖಹೇತುತ್ವಮಪಿ ಕೇನಾವಗಮ್ಯತೆ. ಹೋಲಪ್ಪ ನಿಮ್ಮ ಪ್ರಕಾರನೇ ಅಹಿಂಸೆ ಧರ್ಮ. ಧರ್ಮ ಯಾಕೆ ಮಾಡ್ಬೇಕಪ್ಪ? ಮುಂದಿನ ಪ್ರಶ್ನೆ. ಧರ್ಮ ಯಾಕೆ ಬೇಕು ನಮಗೆ? ಧರ್ಮ ಸುಖ ಕೊಡುತ್ತೆ ಅಂತ ಯಾರು ಹೇಳಿದರು ನಿನಗೆ? ಆಗಮ ಕೊಡೋಗಿಲ್ಲ ಅಂತ. ಪ್ರತ್ಯಕ್ಷ ನಾವು ಒಪ್ಪೋದಿಲ್ಲ, ಅವನ ಪ್ರತ್ಯಕ್ಷ ನಾವು ಒಪ್ಪೋದಿಲ್ಲ. ಯುಕ್ತಿ ವ್ಯಾಪ್ತಿ ಇಲ್ಲ. ಏನು ಉತ್ತರ ಕೊಡ್ತೀವಿ ಹಾಗಿದ್ರೆ? ಧರ್ಮಸ್ಯ ಸುಖಹೇತುತ್ವಮಪಿ ಕೇನಾವಗಮ್ಯತೆ ಹತ್ಯಾಯ ಮೋಕ್ಷಹೇತುತ್ವಂ ಕುತೋ ಮಾನಾತ್ ನಿವಾರ್ಯತೆ. ಹಿಂಸೆ ಮಾಡೋದು ಮೋಕ್ಷಕ್ಕೆ ಕಾರಣ ಯಾವಾಗ? ಇದು ದುಷ್ಟರ ಹಿಂಸೆ ಮಾಡೋದು. ಪರಮಾತ್ಮ ತಾನೇ ಹೇಳ್ತಾನೆ, ವಿನಾಶ ಆಯಿತು ದುಷ್ಕೃತ. ದುಷ್ಟನ ಕೊಲ್ಲಕ್ಕೆ ಬಂದಿದ್ದೇನೆ ಅಂತ ಕೃಷ್ಣ ಹೇಳ್ತಿರ್ಬೇಕಾದ್ರೆ ಅಪರಾಧ ಆಯ್ತದೆ. ಈಗ ಅಪರಾಧ ಆಗಲಿಲ್ಲ. ಬಟ್ ದುಷ್ಟರನ್ನ ಬಟ್ ಒಳ್ಳೆಯವ್ರನ್ನ ಕೊಂದ್ರೆ ಅಪರಾಧ ಆಗುತ್ತೆ. ದುಷ್ಟರು ಕೊಲ್ತಾರೆ, ಶಿಷ್ಟರು ಕೊಲ್ತಾರೆ. ದುಷ್ಟರು ಒಳ್ಳೆಯವ್ರನ್ನ ಕೊಲ್ತಾರೆ, ಶಿಷ್ಟರು ಕೆಟ್ಟವ್ರನ್ನ ಕೊಲ್ತಾರೆ. ಆದ್ದರಿಂದ ಇವ್ರಿಗೆ ಧರ್ಮ ಆಯಿತು, ಅವ್ರಿಗೆ ಅಧರ್ಮ ಆಯಿತು. ಅರ್ಥ ಆಯ್ತಾ? ಕಳ್ಳ ಚೂರಿ ಹಾಕ್ತಾನೆ, ಕೊಲ್ಲಕ್ಕೆ ಹಾಕ್ತಾನೆ. ವೈದ್ಯ ಹಾಕೋದು ಉಳಿಸ್ಲಕ್ಕೆ ಹಾಕ್ತಾನೆ, ಪ್ರಾಣ ಉಳಿಸ್ಲಕ್ಕೋಸ್ಕರ. ಎಷ್ಟು ಡಿಫ್ರೆನ್ಸ್ ಇದೆ. ಅಲ್ಲಿ ಸತ್ರು ಕೂಡ ಕೊಲೆ ಅಂತ ಕರೆಯೋದಿಲ್ಲ. ಸತ್ರು ಕೊಳೆಯೋದಿಲ್ಲ. ಇವನು ಬದುಕಿದ್ರು ಕೂಡ ಮರ್ಡರ್, ಅಟೆಂಪ್ಟೆಡ್ ಮರ್ಡರ್ ಇದ್ದೇ ಇರುತ್ತೆ. ಯಾಕೆ? ಉದ್ದೇಶ ಕೆಟ್ಟಿದೆ, ಇಂಟೆನ್ಷನ್ ಇಲ್ಲ. ರೋಗಿಗೆ ಕೊಲ್ಲೋ ಉದ್ದೇಶ ವೈದ್ಯನಿಗಿಲ್ಲ. ಅವನು ಸತ್ತ, ಅವನ ಹಣೆ ಬಾರ ಅಷ್ಟೇ. ಅದು ಇಂಟೆನ್ಷನ್ ಇವನಿಗಿದೆ, ಬದುಕಿದ. ಇವನು ಹಣೆ ಬಾರ, ಅವನು ಬದುಕಿದ್ದು. ಎಲ್ಲವರು ಅವರು ತನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ದ, ಹೋಗ್ಲಿಕ್ಕಾಗಲಿಲ್ಲ. ಇವೆಲ್ಲ ಸಾಪೇಕ್ಷ. ಬರೀ ಕೊಲ್ಲೋದು ತಪ್ಪೋ ಸರಿ ಅಂತ ಕೇಳಿದರೆ ಎರಡೂ ಉತ್ತರ ಕೊಡಬಾರ್ದು. ಸರಿ ಅನ್ನಬಾರ್ದು, ತಪ್ಪು ಅನ್ನಬಾರ್ದು. ಯಾರನ್ನು ಕೊಲ್ಲೋದು, ಯಾರು ಕೊಲ್ಲೋದು ಅಂತ ಕೇಳಬೇಕೀಗ. ಅವಾಗ ಏನಾಗುತ್ತದು? ಪೊಲೀಸ್ ಹೊಡೆದ್ರೆ ಪ್ರಶ್ನೆ ಇಲ್ಲ, ಇವ್ರು ನೋಡಿದ್ರೆ ಪ್ರಶ್ನೆ ಮಾಡ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಹೊಡೆಯೋ ಉದ್ದೇಶ ಒಂದು ಬೇರೆ ಇದೆ. ಅವರಿಗೆ ಸತ್ಯ ಬಿಡಿಸ್ಬೇಕು ಅಂತ ಹೊಡಿತಾರೆ ಅಷ್ಟೇ. ಇವರು ಪರ್ಸನಲ್ ಹೊಡಿತಾರೆ. ಅದಕ್ಕೆ ಇವ್ರದ್ದು ಅಪರಾಧ ಆಯಿತು, ಅಪರಾಧ ಆಗಲಿಲ್ಲ. ನಚ ಶೂನ್ಯ ಪರಿಜ್ಞಾನ ಒಂದೊಂದೇ ತೆಗೆದುಹಾಕ್ತಾ ಇದ್ದಾರೆ. ಇನ್ನು ಧರ್ಮದ ಕಾನ್ಸೆಪ್ಟು ಸರಿ ಇಲ್ಲ, ಮೋಕ್ಷದ ಕಾನ್ಸೆಪ್ಟ್ ಸರಿ ಇಲ್ಲ, ಪ್ರಮಾಣದ ಕಾನ್ಸೆಪ್ಟ್ ಸರಿ ಇಲ್ಲ. ಒಂದೂ ಸರಿ ಇಲ್ವಲ್ಲ, ಹೇಗೆ ಒಪ್ಪೋದು? ನಚ ಶೂನ್ಯ ಪರಿಜ್ಞಾನ ಶೂನ್ಯ ಭಾವನ ಯಾಪಿಚ ಮೋಕ್ಷ ಕಥಂಚನ ಭವೇತ್. ಈಗ ಶೂನ್ಯ ಪರಿಜ್ಞಾನ, ಆಮೇಲೆ ಶೂನ್ಯ ಭಾವನ, ಶೂನ್ಯನೇ ತತ್ವ ಅಂತ ತಿಳ್ಕೊಡೋದು, ಆಮೇಲೆ ಶೂನ್ಯವನ್ನೇ ಚಿಂತನೆ ಮಾಡೋದು. ಇದನ್ನು ಮೋಕ್ಷ ಅಂತ ಕರೆದ್ರೆ ಹೇಗೆ ಒಪ್ಪಕ್ಕೆ ಸಾಧ್ಯ? ಶೂನ್ಯ ಭಾವ ಮೋಕ್ಷ ಆಗಲಿ ಯಾರು ಇಷ್ಟಪಡ್ತಾರೆ? ಯಾರು ಕೂಡ ಸಾಧ್ಯ ಇಲ್ಲ. ಯದಿದಾನಿಂ ಕಥಂನ ಸಹ. ಹಾಗಿದ್ರೆ ಈಲೇ ಕೆಲಸ ಆಗ್ಬೋದಲ್ಲ. ಈಗ ಶೂನ್ಯ, ಎಲ್ಲರೂ ಶೂನ್ಯ ಆಗಿಬಿಟ್ರೆ ಹೇಗಿರ್ತದೆ? ಸಾಯೋದೇ ಮೋಕ್ಷ ಅಂತ ಕರೀತಾನೆ ಸರ್ ಇವ್ರು. ಯಾರು ಚಾರ್ವಾಕರ ಪ್ರಕಾರ ಡೆತ್ ಇಟ್ ಸೆಲ್ಫ್ ಇದು ರಿಲೀಸ್ ಅಂತ ಕರೀತಾರೆ. ಮತ್ತೆ ಎಲ್ಲರೂ ಶೂಟ್ ಮಾಡಿಬಿಟ್ರೆ ಮುಗಿದೋಯ್ತಲ್ಲ. ಎಲ್ಲ ಕೊಂದಿಲ್ಲರಿ, ಮೋಕ್ಷಕ್ಕೆ ಕಳಿಸಿದ್ದೀನಿ ಅಂದೆ. ಎಲ್ಲ ಏನು ಮಾಡಿದ್ದೀನಿ ನಾನು? ಎಲ್ಲರನ್ನ ಮೋಕ್ಷಕ್ಕೆ ಕಳಿಸಿದ್ದೀನಿ ಹೊರತು ಯಾರನ್ನೂ ಕೊಂದಿಲ್ಲ. ಒಪ್ತೀರಿ ಅದನ್ನು? ಸಾಧ್ಯ ಇಲ್ಲ. ಅಂದರೆ ಬೇರೆ ಒಂದು ಎಷ್ಟು ಯುಕ್ತಿ ದೋಷ ಇದೆ. ಇದನ್ನೆಲ್ಲ ಯಾತಕ್ಕೆ ಟ್ರೈನ್ ಮಾಡ್ತಾರೆ ಆಚಾರ್ಯರು ಅಂದರೆ, ಪ್ರತ್ಯಕ್ಷ ಒಪ್ಪಿದ್ರೆ ಅವ್ರ ಮೀಡಿಯಾದಲ್ಲಿ ಉತ್ತರ ಕೊಡಿ, ಅನುಮಾನ ಮಾಡ್ಲಿಕ್ಕೆ ಬಂದರೆ ಯುಕ್ತಿಯಿಂದನೇ ಸೋಲಿಸಿ, ಆಗಮ ಕೊಟ್ಟ ಆಗಮದಿಂದ ಸೋಲಿಸಿ. ಗೊತ್ತಾಯ್ತಾ? ಇದು ಸೋಲಿಸೋ ಕ್ರಮ ಇದು. ಅವನು ಪ್ರತ್ಯಕ್ಷ ಕೇಳ್ತೀವಿ, ಇವರು ಆಗಮ ಕೊಟ್ಟು ಶುರು ಮಾಡ್ತಾರೆ. ನಾವು ಒಪ್ಪಿಲ್ಲ ಅಂತ ಹೇಳೋದಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಯಾವಾಗ ಕೋರ್ಟ್ಗಳಿಗೆ ಆಗುತ್ತೋ ಒಂದು ರೆಕಾರ್ಡ್ ಮಾರ್ಕ್ ಆಗುತ್ತೆ, ಡಾಕ್ಯುಮೆಂಟ್ ಮಾರ್ಕ್ ಆದ್ಮೇಲೆ ಆರ್ಗ್ಯೂ ಮಾಡ್ಬೋದು ಇವರು. ಮಾರ್ಕ್ ಮಾಡದೆ ಹೋದರೆ ಯಾಕೆ ಮಾರ್ಕ್ ಮಾಡೋದಿಲ್ಲ? ಅದನ್ನು ಡಾಕ್ಯುಮೆಂಟ್ ಅಲ್ಲ, ಅದು ಡಾಕ್ಯುಮೆಂಟ್ ಅಲ್ಲ, ಆದ್ದರಿಂದ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅದು ಒಪ್ಪಿದ ಮೇಲೆ ಅದು ಏನು ಮಾಡಕ್ಕೆ ಬರೋಲ್ಲ. ಒಪ್ಪಿದ ಮೇಲೆ ಅದಕ್ಕೆ ತಕ್ಕಂತೆ ನಡ್ಕೋಬೇಕಾಗ್ತದೆ. ಅರ್ಥ ಆಯ್ತಾ? ಇವತ್ತು ಗೀತಾ ಕೋರ್ಟ್ ಮಾಡ್ತಾನೆ, ನಾವು ಮಾಡೋಕೆ ನಾವು ಒಪ್ಪೋದಿಲ್ಲ ಅಂದ್ಬಿಟ್ರೆ ನಾವು ಕೋರ್ಟ್ ಮಾಡಬಾರ್ದು. ನಾವು ಕೋರ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವನು ಯಾವುದೋ ಒಪ್ಪಿರ್ತಾನೆ, ಅದನ್ನು ಕೋರ್ಟ್ ಮಾಡಿದ್ರೆ ಅದನ್ನು ಒಪ್ಪಾರ್ದು ಅಂತ ಅವ್ನು ಹೇಳೋದಿಲ್ಲ. ಇದೆಲ್ಲ ಕೋರ್ಟಲ್ಲಿ ಏನು ನಡೀತಾ ಇದೆಯೋ ಶಾಸ್ತ್ರದಲ್ಲಿ ಹಾಗೆ ನಡೆಯೋದು. ಅದಕ್ಕೆ ಶಾಸ್ತ್ರ ಓದೋರಿಗೆ ಅದು ಭಾಳ ಸುಲಭವಾಗಿ ಅರ್ಥ ಆಗಿದೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ.